ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದು ಆಫೀಸಲ್ಲಿ ಎಲ್ಲರ ಎದುರಿಗೆ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ಲು ರಶ್ಮಿ. ನೀವು ನನಗೆ ಮುತ್ತನ್ನ ಕೊಡೋದಕ್ಕೆ ಬಂದ, ನಾನು ದೂರ ತಳ್ಳಿದೆ ಅಂತ ಹೇಳ್ತಿದ್ಲು. ನಾನು ಬೇಸರವಾಗಿ ಮನೆಗೆ ಹೋದೆ. ಪ್ರತಿಯೊಬ್ಬರು ನನ್ನನ್ನ ವುಮನೈಸರ್ ಅನ್ನೋ ರೀತಿ ನೋಡ್ತಿದ್ರು. ಮನೆಗೆ ಹೋದ್ರು ನೆಮ್ಮದಿಯಾಗಿ ನಿದ್ರೆ ಊಟ ಮಾಡೋದಿಕ್ಕಾಗದೆ ಮಧ್ಯರಾತ್ರಿ ರಶ್ಮಿಯ ಮನೆಗೆ ಹೋದೆ. ಬಾಲ್ಕನಿಯಿಂದ ಇಳಿದು ಹೋದ್ರೆ ಅವಳ ರೂಮ್ ಸಿಗತ್ತೆ. ಅವಳ ರೂಮ್ಗೆ ಹೋಗಿ ಹಾಸಿಗೆ ಮೇಲೆ ಮಲಗಿರೋ ಅವಳನ್ನ ನೋಡಿದಾಗ ಬೆಳದಿಂಗಳ ಚಂದ್ರನಂತೆ ಕಾಣಿಸ್ತಿದ್ಲು. ನಿಜವಾಗ್ಲೂ ಮುತ್ಕೊಡ್ಬೇಕು ಅಂತ ಅನಿಸಿ ಅವಳ ತುಟಿಗಳಿಗೆ ಚುಂಬಿಸ್ದೆ. ಅವಳಿಗೆ ಎಚ್ಚರ ಆಯ್ತು. ನನ್ನ ಕೈಗಳು ಅವಳ ಸೊಂಟದ ಹತ್ರ ಹೋಯ್ತು. ಮುಂದೆ ಏನಾಯ್ತು ತಿಳ್ಕೋಬೇಕು ಅಂದ್ರೆ ಕತೆನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಎಲ್ಲೂ ಸ್ಕಿಪ್ ಮಾಡಬೇಡಿ. ಕತೆ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಸರಿನಾ? ಬನ್ನಿ ಕತೆಗೆ ಹೋಗೋಣ. ನನ್ನ ಹೆಸರು ರವಿ. ಅಪ್ಪ ಅಮ್ಮನ ಮುದ್ದಿನ ಮಗ. ಅಪ್ಪ ಗೌರ್ಮೆಂಟ್ ಬಸ್ ಡ್ರೈವರ್. ಅಮ್ಮ ಮನೆಯಲ್ಲಿ ಬಟ್ಟೆಗಳನ್ನ ಹೊಲಿತಾಳೆ. ತಂಗಿ ಒಬ್ಳಿದಾಳೆ. ಅವಳು ತುಂಬಾನೇ ಒಳ್ಳೆಯವಳು. ಅವಳ ಅಮ್ಮನಿಗೆ ಅಪ್ಪನಿಗೆ ಸಹಾಯ ಮಾಡ್ತಾಳೆ. ಬದುಕು ಚೆನ್ನಾಗಿ ಸಾಕ್ತಾ ನಡೀತಾ ಇದೆ. ಈ ಮಧ್ಯೆ ಡಿಗ್ರಿ ಕಂಪ್ಲೀಟ್ ಆಯ್ತು. ನನಗೊಂದು ಒಳ್ಳೆ ಪ್ರತಿಷ್ಠಿತ ಕಂಪನಿನಲ್ಲಿ ಕೆಲಸ ಸಿಗೋದ್ರಲ್ಲಿತ್ತು. ಅದು ತಪ್ಪು ಹೋಯ್ತು. ನಂತರ ಅಪ್ಪನ ಗೆಳೆಯನ ಸಂಬಂಧಿಕನ ಇನ್ಫ್ಲೂಯೆನ್ಸ್ ಇಂದ ಒಳ್ಳೆ ಕಂಪನಿನಲ್ಲಿ ಕೆಲಸ ಏನೋ ಸಿಕ್ತು. ಇದರಿಂದ ಅಪ್ಪ ತಮ್ಮ ತಂಗಿನ ನೆಮ್ಮದಿಯಾಗಿ ಚೆನ್ನಾಗಿ ಸಾಕ್ಬೋದು. ಇಷ್ಟು ದುಡಿತಾ ಇದ್ದೀನಿ, ನೆಮ್ಮದಿ ಇದೆ, ಆತ್ಮತೃಪ್ತಿನೂ ಇದೆ. ನನ್ನ ಸಂಪಾದನೆ ಬಗ್ಗೆ ಯಾವುದೇ ರೀತಿ ಗೊಂದಲ ಆಗ್ಲಿ ಪಶ್ಚಾತ್ತಾಪ ಆಗ್ಲಿ ಇಲ್ಲ. ಕೆಲಸ ಚೆನ್ನಾಗಿ ನಡೀತಾ ಇದೆ, ಯಾವುದೇ ರೀತಿ ಗೊಂದಲ ಇಲ್ಲ. ಈ ಮಧ್ಯೆ ಒಂದು ಹೊಸ ಸಮಸ್ಯೆ ಶುರುವಾಯ್ತು. ನನ್ನ ಆಫೀಸ್ಗೆ ನನ್ನ ಬಾಲ್ಯದ ಗೆಳತಿ ಬಂದ್ಲು. ಅವಳಿಗೆ ಮೊದ್ಲಿಂದಲೂ ನಾನಂದ್ರೆ ಹೊಟ್ಟೆ ಹುರಿ, ಕೋಪ, ಸಿಟ್ಟು ಗೊತ್ತಿಲ್ಲ. ಕಾರಣ ಯಾವಾಗ್ಲೂ ನನ್ನ ಮೇಲೆ ಕೋಪ ಮಾಡ್ಕೋತಿರ್ತಾಳೆ. ಆದ್ರೆ ಈಗ್ಲಾದ್ರೂ ಸರಿ ಹೋಗ್ತಾಳೆ ಅಂತ ಅನ್ಕೊಂಡೆ. ಆದ್ರೆ ಸುಳ್ಳು. ಈಗ್ಲೂ ಕೂಡ ಅವಳು ಅದೇ ರೀತಿ ದ್ವೇಷ ಕೋಪನ ನನ್ನ ಮೇಲೆ ತೋರಿಸಿದ್ಲು. ನನಗೆ ತುಂಬಾ ದುಃಖ ಆಯ್ತು. ಚೆನ್ನಾಗಿ ಮಾತಾಡಿ ನನ್ನನ್ನ ದೂರ ಮಾಡಿದ್ಲು. ನಾನು ಕೂಡ ಅವಳನ್ನ ಇಗ್ನೋರ್ ಮಾಡೋದಕ್ಕೆ ಆರಂಭಿಸ್ದೆ. ಎಷ್ಟು ಅಂತ ಅವಮಾನ ಮಾಡಿಸ್ಕೊಳ್ಳೋದು ಅಲ್ವಾ? ಈಗಳ ಮೇಲೆ ಕೋಪಕ್ಕೆ ನಾನು ಆಫೀಸಲ್ಲಿರೋ ತುಂಬಾ ಜನ ಹುಡುಗಿರ್ನ ಫ್ರೆಂಡ್ಸ್ ಮಾಡ್ಕೊಂಡೆ. ಯಾವಾಗ್ಲೂ ನಾನು ಹುಡುಗಿರ್ ಜೊತೆ ಜಾಸ್ತಿ ಮಾತಾಡ್ತಾ ಇರ್ಲಿಲ್ಲ. ಕೆಲಸ ಎಷ್ಟೋ ಅಷ್ಟೆ. ಆದ್ರೆ ಇವಳಿಗೆ ನಾನು ಎಷ್ಟು ಸಕ್ಸಸ್, ನನ್ನ ಹಿಂದೆ ಮುಂದೆ ಎಷ್ಟು ಜನ ಹುಡುಗಿರಿದ್ದಾರೆ ಅಂತ ತೋರ್ಸೋದಕ್ಕೆ ಪ್ರಯತ್ನ ಪಡ್ತಿದ್ದೆ. ಅವರನ್ನೆಲ್ಲ ಆಫೀಸ್ನ ಕ್ಯಾಂಟೀನ್ ಕರ್ಕೊಂಡು ಹೋಗ್ತಿದ್ದೆ. ಅವ್ರು ಕೇಳಿದ್ದು ಕೊಡಿಸ್ತಿದ್ದೆ. ಪ್ರತಿದಿನ ಒಂದೊಂದು ಹುಡುಗಿನ ಕೂರಿಸ್ಕೊಂಡು ಹೋಗ್ತಿದ್ದೆ. ಅವಳು ಹೊಟ್ಟೆ ಹುಡುಗೆ ಏನ್ ಬೇಕು ಎಲ್ಲಾನು ಮಾಡ್ತಿದ್ದೆ. ಅವಳು ತನಗೆ ಅದು ಎಫೆಕ್ಟೇ ಆಗಿಲ್ಲ ಅನ್ನೋ ರೀತಿ ಆಡ್ತಿದ್ಲು. ಆದ್ರೆ ಒಳಗೊಳಗೆ ಅವಳು ಕುದೀತಿದ್ದಾಳೆ. ಅವಳ ಬಗ್ಗೆ ನನಗೆ ಚೆನ್ನಾಗೇ ಗೊತ್ತು. ಆದ್ರೆ ಅವಳು ಸುಮ್ಮನೆ ಇರೋದಿಲ್ಲ ಅನ್ನೋದು ಕೂಡ ನನಗೆ ಗೊತ್ತು. ಇಷ್ಟೊಂದು ಹೊಟ್ಟೆ ಹುರಿಸ್ತಾ ಇದ್ದೀನಿ, ಅದಕ್ಕೆ ಪ್ರತಿಫಲವಾಗಿ ನನಗೇನಾದ್ರೂ ಮಾಡೇ ಮಾಡ್ತಾಳೆ ಅವಳು ಅಂತ ಹಠ, ಕೋಪ, ಹುರಿ ಇದ್ರಲ್ಲಿ ಎತ್ತಿದ ಕೈ ಅವಳು. ಫೋನ್ ನೋಡ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ಮಧ್ಯಾಹ್ನ ಊಟ ಆದ್ಮೇಲೆ ಆಗ ಅವಳು ಅವಳ ಗೆಳತಿಗೆ ಹೇಳ್ತಿದ್ದಾಳೆ, ನನಗ್ ಕೇಳಿಸುವಂತೆ, ನೀನ್ ಓಡಾಡ್ತೀಯಲ್ಲ, ಆ ಹುಡುಗ ನನಗ್ ಕಿಸ್ ಮಾಡ್ದ ಅಂತ. ಮೊದ್ಲು ಬೆಚ್ಚಿ ಬಿದ್ದೆ. ಅವಳು ನನ್ ಕೇಳಿಸೋ ರೀತಿನೇ ಹೇಳ್ತಿರೋದು. ನಾನು ಅವಳಿಗೆ ಕಿಸ್ ಮಾಡೋ ರೀತಿ ಇದು ಯಾವಳ ಮುಖ, ವಾಂತಿ ಮಾಡ್ಕೊಳ್ಳೋ ರೀತಿ ಇದೆ ಅಂತ ಅನ್ಕೊಂಡು ಜೋರಾಗಿ ನಗೋದಿಕ್ಕೆ ಶುರು ಮಾಡಿದೆ. ಅಲ್ಲಿದ್ದವರೆಲ್ಲ ನನ್ನನ್ನ ವಿಚಿತ್ರವಾಗಿ ನೋಡ್ತಿದ್ರು. ಇದು ದಿನದಿಂದ ದಿನಕ್ಕೆ ಜಾಸ್ತಿನೇ ಆಯ್ತು. ಒಂದು ಬಾರಿ ಕೈ ಹಿಡ್ಕೊಂಡ ಅಂತ ಹೇಳ್ತಾಳೆ. ಇದರಿಂದ ಬೇರೆ ಹುಡುಗಿರು ಬೇಸರ ಮಾಡ್ಕೊಂಡ್ರು. ನನ್ ಜೊತೆ ಬರೋದನ್ನು ನಿಲ್ಸಿದ್ರು. ಅವ್ರು ಕರೆದ್ರೆ ಏನಾದ್ರೂ ಕಾರಣ ಹೇಳ್ತಿದ್ರು. ನೀವು ಜೋರಾಗಿ ನಗ್ತಿದ್ಲು. ಇವಳಿಗೆ ಬೇಕಾಗಿದ್ದು ಅದೇ, ನಾನ್ ಒಂಟಿಯಾಗಿರ್ಬೇಕು, ಅವಳು ಮಾತ್ರ ಎಂಜಾಯ್ ಮಾಡ್ಕೊಂಡಿರ್ಬೇಕು. ಯಾಕಂದ್ರೆ ಅವಳಿಗೇನು ಕಡಿಮೆ ಬಾಯ್ ಫ್ರೆಂಡ್ ಇಲ್ಲ, ವಾರಕ್ಕೊಬ್ರನ್ನ ಚೇಂಜ್ ಮಾಡ್ತಿರ್ತಾಳೆ. ಸ್ಕೂಲ್ ಡೇಸ್ ಇಂದಾನು ಅಷ್ಟೆ.
ಅವಳ ಬಾಯ್ ಫ್ರೆಂಡ್ಸ್ಗಳಿಂದಾನೆ ಅವಳು ಹೋಮ್ವರ್ಕ್ ಮಾಡಿಸ್ಕೊಳ್ತಾ ಇದ್ದಿದ್ದು. ಹಾಗ ನೋಡಿ ನೋಡಿ ಅವಳನ್ನ ಸಾಕಾಗ್ಬಿಟ್ಟಿದ್ದೆ. ಅದಕ್ಕೆ ಅವಳು ಹತ್ರು ನಕ್ರು ನಂಗೆ ಏನೂ ಅನ್ಸೋದಿಲ್ಲ. ಆ ರೀತಿ ಹುಡುಗಿರು ನಂಗೆ ಇಷ್ಟನೂ ಆಗೋದಿಲ್ಲ. ನನ್ನ ಬಾಸ್ಗೆ ಕೂಡ ಈ ವಿಷಯ ಹೋಗಿ ನನ್ನನ್ನ ಮೇಲಿಂದ ಕೆಳಗಡೆವರೆಗೂ ವಿಚಿತ್ರವಾಗಿ ನೋಡ್ತಿದ್ರು. ಕೆಲ್ಸ ಇಲ್ಲ ಬಡವ, ಒಂದ್ ಕೆಲ್ಸ ಕೊಟ್ರೆ ಬದುಕು ಕಟ್ಕೊಳ್ತಾನೆ ಅಂತ ನನಗೆ ಕೆಲಸ ಕೊಡಿಸ್ತಾ ಇದ್ರು. ಬಾಸ್ ಬಳಿ ಹೇಳಿದ್ದು, ಅವನ್ ನೋಡಿದ್ರೆ ಅವಳನ್ನ ಪಟಾಯಿಸ್ತಾ ಇದ್ದಾನೆ ಅಂತ. ಯಾಕಂದ್ರೆ ನಮ್ ಬಾಸ್ ಕಣ್ಣು ಸರಿಯಾಗಿ ಕಾಣೋದಿಲ್ಲ, ಅವಳನ್ನ ಸುಂದ್ರಿ ಅಂತ ಅಂತಾನೆ. ಆದ್ರೆ ಅವಳು ಎಂದು ಕೂಡ ನನಗೆ ಸುಂದರವಾಗಿ ಕಾಣಿಲ್ಲ. ನನ್ ಬಿಟ್ಟು ಉಳಿದ ಎಲ್ರೂ ಕೂಡ ಅವಳನ್ನ ಚೆನ್ನಾಗಿದ್ದಾಳೆ, ತುಂಬಾ ಹಾಟ್ ಆಗಿದ್ದಾಳೆ ಅಂತಾರೆ. ಅರ್ಧಂಬರ್ಧ ಬಟ್ಟೆ ಹಾಕಿದ ತಕ್ಷಣ ಯಾರು ಹಾಟ್ ಆಗೋದಿಲ್ಲ, ಅದಕ್ಕೆ ಬೇಕಾದ ಯೋಗ್ಯತೆ ಇರಬೇಕು ಅಂತ ಮನ್ಸಲ್ಲೇ ಅನ್ಕೊಂಡೆ. ಮನೆಗೆ ಹೋಗೋದಿಕ್ಕೆ ಸಿದ್ಧತೆ ನಡೆಸ್ತಾ ಇದ್ದೆ. ಅಷ್ಟ್ರಲ್ಲಿ ಯಾವುದೋ ಕೆಲ್ಸಕ್ಕೆ ಬಾರದ ಸಹಪಾಠಿ ಜೊತೆ ಹೊರಗಡೆ ಡೇಟ್ ಹೋಗ್ತಿದ್ದಾಳೆ. ತುಂಬಾ ಕೋಪ ಬಂತು. ಯಾಕಂದ್ರೆ ಆಫ್ ಡೇ ರಜೆ ತಗೊಂಡು ಹೋಗಿರೋದು. ಈ ಉದ್ಧಾರ ಮಾಡ್ಲ ಏನು, ಅವಳು ಇನ್ಸ್ಟಾದಲ್ಲಿ ಆ ಹುಡುಗ ಮತ್ತೆ ಅವಳ ಇಬ್ಬರ ಫೋಟೋಗಳನ್ನ ಹಾಕಿದಾಳೆ. ಅವನವಳನ್ನ ಹಿಂದೆಯಿಂದ ತಕ್ಕೊಂಡಿದ್ದಾನೆ. ಮೈ ಲವ್ ಅಂತ ಹಾಕಿದ್ದಾಳೆ. ನನಗೆ ಇನ್ನೂ ಕೋಪ ಬಂತು. ಎಷ್ಟು ಕೋಪ ಅಂದ್ರೆ ಪುಣ್ಯಕ್ಕೆ ಎಲ್ಲಾ ಕೆಲಸದವರು ಹೊರಟೋಗಿದ್ರು. ನಾನು ಮತ್ತೆ ವಾಚ್ಮನ್ ಇಬ್ರೇ ಇದ್ದಿದ್ದು. ಇಲ್ಲ ಅಂತಂದ್ರೆ ನನಗಿವತ್ತು ಏನೋ ಒಂದ್ ಗತಿ ಆಗ್ತಿತ್ತು. ಯಾಕಂದ್ರೆ ಇಲ್ಲಿ ಕೆಲಸಕ್ಕಿದ್ದಕ್ಕಿಂತ ಹೆಚ್ಚಾಗಿ ಶಾಂತವಾಗಿರೋ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡೋ ಕಮ್ಯುನಿಕೇಟ್ ಮಾಡೋ ಸ್ಕಿಲ್ ಇರೋ ಜನ ಮಾತ್ರನೇ ಇರ್ಬೇಕು. ಕೋಪ ಮಾಡ್ಕೊಳ್ಳೋರನ್ನ ಕೆಲಸದಿಂದ ತೆಗೆದು ಹಾಕ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದ ತಕ್ಷಣ ಬಾಸ್ ನನ್ನನ್ನ ನೋಡೋದಕ್ಕೆ ಕರೆದು ಇವತ್ತಿಗೆ ನೀನು ಯಾಕೆಷ್ಟೊಂದು ಕೋಪ ಮಾಡ್ಕೋತೀಯ, ಇನ್ನೊಂದೆರಡು ಬಾರಿ ಈ ರೀತಿ ಕೋಪ ಮಾಡ್ಕೊಂಡ್ರೆ ನಿನ್ನನ್ನ ಮನೆ ಕಳಿಸ್ತೀನಿ. CCTV ಕ್ಯಾಮ್ರಾದಲ್ಲೇ ನೋಡ್ದೆ, ಅಷ್ಟು ಕೋಪದಿಂದ ಫೋನ್ ಎಸಿತಾ ಇದ್ದ. ಅದೇ ಕೋಪದಲ್ಲಿ ಇನ್ಯಾರಿಗಾದ್ರೂ ಏನಾದ್ರೂ ಮಾಡಿದ್ರೆ ಕಷ್ಟ. ಇದು ಪಬ್ಲಿಕ್ ಜೊತೆ ಕಮ್ಯುನಿಕೇಶನ್ ಚೆನ್ನಾಗಿ ಇಟ್ಕೊಂಡಿರೋ ಆಫೀಸ್. ನಿನ್ನಿಂದ ಬ್ಲಾಕ್ ಮಾರ್ಕ್ ಬರೋದು ಕೂಡ ಬೇಡ. ನೀನು ಮತ್ತೆ ಅವಳ ಮಧ್ಯೆ ಏನಾದ್ರೂ ಸಮಸ್ಯೆ ಇದ್ರೆ ಅದನ್ನ ಸರಿ ಮಾಡ್ಕೊ. ಅವಳು ಬಂದಾಗದಿಂದ ಕೆಲಸಕ್ಕೆ ನೀನು ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಯಾವಾಗ್ಲೂ ನಿನ್ನ ಗಮನ ಅವಳ ಕಡೆನೇ ಇರುತ್ತೆ ಅಂತ ಬಾಸ್ ಹೇಳ್ದ. ಸರ್ ಪ್ಲೀಸ್, ಇದೊಂದ್ ದಿನ ನಂಗೆ ಬ್ರೇಕ್ ಬೇಕು. ನೀವ್ ಹೇಳಿದ್ದು ಕೂಡ ನಿಜ ಅಂತ ರಜಾ ತಗೊಂಡ್ ಹೋದೆ. ಮನೆಗೆ ಹೋದಾಗ ನನ್ನನ್ನ ನನ್ನ ರೂಮಲ್ಲಿ ಕೂಡ ಹಾಕೊಂಡೆ. ಹೊರಗಡೆ ಅಪ್ಪ ಅಮ್ಮ ಮಾತನಾಡೋ ವಿಷಯಗಳು ಕೇಳಿಸ್ತಾ ಇದೆ. ಅಯ್ಯೋ, ಎಲ್ರೂ ನನ್ನ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಟಿದ್ದಾರೆ. ನನ್ನ ಮದುವೆ ಬಗ್ಗೆ ಮಾತಾಡ್ತಿದ್ದಾರೆ. ನಾನು ಇವಳಿಂದ ಏನಾದ್ರೂ ಕೆಲಸ ಬಿಟ್ರೆ ಅಥವಾ ಇನ್ಯಾವುದಾದ್ರೂ ಅಚಾತುರ್ಯ ಮಾಡಿದ್ರೆ ತುಂಬಾ ಕಷ್ಟ. ಈಗಲೇ ಬೇರೆ ಕಂಪನಿಗೆ ಕೆಲಸಕ್ಕಾಗಿ ಅಪ್ಲೈ ಮಾಡೋಣ ಅಂತ ಲ್ಯಾಪ್ಟಾಪ್ನ ಆನ್ ಮಾಡಿದೆ. ಅಷ್ಟರಲ್ಲಿ ಅವಳ ಫೋಟೋ ಕಾಣಿಸ್ತು. ನಮ್ಮ ಆಫೀಸ್ನ ಇನ್ನೊಬ್ಬ ಪೋಲಿ ಹುಡುಗನ ಜೊತೆ ಇದ್ದಾಳೆ. ನಿನ್ನೆ ಬೇರೆ ಹುಡುಗನ ಜೊತೆ ಇದ್ದು, ಇವತ್ತು ಬೇರೆ ಹುಡುಗನ ಜೊತೆ ಇದ್ದಾಳೆ. ಇವನು ಹುಡುಗಿರು ಸಿಕ್ಕಿದ್ದಾರೆ ಅಂತ ಸುಮ್ಮನೆ ಬಿಡೋದಿಲ್ಲ. ಕೊನೆಗನ್ನಿಸ್ತು, ಅವಳು ಯಾರ ಜೊತೆ ಹೋದ್ರೆ ನನಗೇನು ಅಂತ. ತುಂಬಾ ಕಂಪನಿಗಳಿಗೆ ಅಪ್ಲೈ ಮಾಡಿದೆ. ಅಮ್ಮ ಊಟ ಹಾಕಿದ್ಲು. ಊಟ ಮಾಡಿ ಮಲಗೋದಕ್ಕೆ ಹೋದೆ. ಕನಸಲ್ಲಿ ಅವಳೇ ಕಾಣಿಸ್ತಾಳೆ. ಮನಸ್ಸಿನ ತುಂಬಾ ಅವಳೇ ಇದ್ದಾಳೆ ಅಂತ ಅನ್ನಿಸ್ತು. ಅವಳನ್ನ ನೋಡ್ಲೇಬೇಕು. ಯಾರು ಇಲ್ಲದೆ ಇರ್ಬೇಕಾದಾಗ ಅವಳ ಜೊತೆ ಮಾತಾಡ್ಬೇಕು. ಆಫೀಸಲ್ಲಿ ತುಂಬಾ ಸಲ ಅವಳ ಜೊತೆ ಒಂಟಿಯಾಗಿ ಮಾತಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಆದ್ರೆ ಅವಳು ಅದನ್ನ ಬೇರೆ ರೀತಿ ಜನರಿಗೆ ತೋರಿಸ್ತಾಳೆ. ಮನೆ ಇಲ್ಲಿದ್ದಂತಹ ನಿಮಿಷ ದೂರ. ಅವಳ ಮನೆ ಬಳಿ ಹೋದೆ. ಮನಸ್ಸು ಬೇಡ, ತಪ್ಪು ಮಾಡ್ತಿದ್ಯಾ, ಇಷ್ಟ ಹೊತ್ತಲ್ಲಿ ಬಂದಿದ್ಯಾ, ಅವಳೇನಾದ್ರೂ ಮಾಡಿದ್ರೆ ಅನ್ನೋ ಭಯ ಒಂದ್ ಕಡೆ ಇದ್ರು ಅವಳನ್ನ ನೋಡ್ಲೇಬೇಕು ಅನ್ನೋ ಆಸೆ ಆಗ್ತಿದೆ. ಅವಳ ರೂಮ್ ನನಗೆ ಚೆನ್ನಾಗೇ ಗೊತ್ತು. ಚಿಕ್ಕಂದಿನಲ್ಲಿ ನಾನು ತುಂಬಾ ಸಲ ಇವಳ ಮನೆಗೆ ಬಂದಿದ್ದೆ. ಕಿಟಕಿಯಿಂದ ಅವಳ ರೂಮಿನ ಒಳಗ್ ಬಂದೆ. ಕನ್ಫರ್ಮ್ ಮಾಡ್ಕೊಂಡೆ ಇದು ಅವಳದೇ ರೂಮ್ ಅಂತ. ಹೌದು, ಇದು ಅವಳದೇ.
ಮೊದ್ಲು ಯಾವ್ಯಾವ ರೀತಿ ಇತ್ತು ಈಗ್ಲೂ ಕೂಡ ಅದೇ ರೀತಿ ಇದೆ. ಅವಳನ್ನ ಹುಡುಕ್ತಿದೆ ತುಂಬಾ ಕಷ್ಟಪಟ್ಟು. ಅವಳು ಪ್ರಶಾಂತವಾಗಿ ನಿದ್ದೆ ಮಾಡ್ತಿದ್ಲು. ಅವಳ ಹತ್ರ ಬಂದಂತೆ ಅವಳ ಮುಖದಲ್ಲಿರೋ ಕಾಂತಿ ಹೆಚ್ಚಾಗ್ತಾ ಹೋಯ್ತು. ಅವಳು ಚಂದ್ರನಂತೆ ಹೊಳಿತಾ ಇದ್ದಾಳೆ, ತುಂಬಾ ಪ್ರಕಾಶಮಾನತೆಯಿಂದ. ನಿಜವಾಗ್ಲು ನಾನು ಆಫೀಸಲ್ಲಿ ನೋಡೋ ಜಗಳ ಗಂಟಿ, ಚಾಡಿ ಹೇಳೋಳು, ಚಿಕ್ಕಂದಿನಲ್ಲಿ ನಂಗೆ ತುಂಬಾ ಕೀಟ್ಲೆ ಮಾಡ್ತಿದ್ದ ಮುದ್ದು ಮುಖದ ಹುಡುಗಿ ಇವಳ ಅಂತ ಅನ್ಸೋದಿಕ್ ಶುರು ಆಯ್ತು. ಅಷ್ಟೊಂದು ಸುಂದರವಾಗಿ ಕಾಣಿಸ್ತಿದ್ದಾಳೆ. ನೋಡ್ದಷ್ಟು ಇನ್ನೂ ನೋಡ್ಬೇಕು ತಲೆ ತಿರುಗ್ತಾ ಇದೆ. ಅವಳನ್ನ ನೋಡ್ತಾ ನನ್ನನ್ನ ನಾನೇ ಕಳ್ಕೊಂಡೆ. ಇಷ್ಟು ದಿನ ನನಗೆ ಅವಳು ಮಾಡಿದ ಬೇಸರ ಎಲ್ಲ ಮರ್ತ್ಕೊಯ್ತು. ನನಗೆ ತಿಳಿಯದ ಹಾಗೆ ನಾನು ಹೋಗಿ ಅವಳ ತುಟಿಗಳಿಗೆ ಚುಂಬಿಸ್ದೆ. ಅವಳಿಗೆ ಎಚ್ಚರ ಆಯ್ತು. ಸಡನ್ ಆಗಿ ಅವಳು ಬಾಯಿನ ಮುಚ್ಚಿದೆ. ನಂತರ ಸಾರಿ, ನೀ ತಿಳಿಲಿಲ್ಲ, ನೀನನ್ನು ನೋಡಿದ ತಕ್ಷಣ ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಯ್ತು ಅಂತ ಪದೇ ಪದೇ ಸಾರಿ ಕೇಳಿದಾಗ ಅವಳು ಜೋರಾಗಿ ನಕ್ಕು ನನ್ನ ತುಟಿನ ಅವಳ ತುಟಿಗಳಿಂದ ಬ್ಲಾಕ್ ಮಾಡಿದ್ಲು. ನಿರಂತರವಾಗಿ ಇಬ್ರು ಮುತ್ತುಗಳನ್ನ ಕೊಟ್ಕೊಂಡ್ವಿ. ನನ್ನ ಕೈಗಳು ಅವಳ ಸೊಂಟದ ಬಳಿ ಹೋಯ್ತು. ತುಂಬಾ ಹೊತ್ತು ನಾವಿಬ್ರು ಇದೇ ರೀತಿ ಇದ್ವಿ. ವಾಸ್ತವ ಅರ್ಥ ಆಯ್ತು. ನನಗೆ ನಾನು ಬಂದ ಕೆಲಸ ಏನಕ್ಕೆ ಅಂತ ನೆನಪಾಗಿ ಅವಳಿಂದ ದೂರ ಸಾಯ್ದೆ. ನೀನ್ ನನ್ನನ್ನ ಇಷ್ಟೊಂದು ಪ್ರೀತಿಸ್ತೀಯ, ಮತ್ತೆ ಪ್ರತಿದಿನ ಜಗಳ ಯಾಕೆ ಮಾಡೋದು ಅಂತ ಅವಳ ಮಿನುಗೋ ಕಣ್ಣುಗಳನ್ನ ನೋಡಿ ಕೇಳಿದಾಗ ಅವಳು ನನ್ನನ್ನೇ ಗುರಾಯಿಸಿದ್ಲು. ಇಂದಿನಿಂದ ಅಲ್ಲ, ನಾನು ಚಿಕ್ಕವಳಾದ ದಿನದಿಂದಾನೂ ಕೂಡ ನೀನನ್ನ ಪ್ರೀತಿಸ್ತಾ ಇದ್ದೀನಿ. ಆಗಿಂದನೂ ನಿನ್ಗೆ ಗರ್ಲ್ ಫ್ರೆಂಡ್ಸ್ ಇದ್ದಾರೆ. ಯಾವಾಗ್ಲೂ ಯಾಕೆ ಹುಡುಗಿರು ನೀನ್ ಹಿಂದೆ ಇರೋದು? ಆಫೀಸಲ್ಲಿ ಒಂದ್ ರೀತಿ ನೀನ್ ಕೃಷ್ಣ ಆಗೋಗ್ಬಿಟ್ಟಿದ್ಯಾ. ಪ್ರತಿ ಹುಡುಗಿರು ನಿನ್ ಹಿಂದೆ ಹೇಗಿರ್ತಾರೆ ಅದು ತುಂಬಾ ಕಷ್ಟ ಆಗತ್ತೆ. ಆ ಕಷ್ಟದಲ್ಲಿ ನಿನ್ ಜೊತೆ ಕೋಪದಿಂದ ನಾನ್ ಮಾತಾಡೋದು. ನಿನ್ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿತ್ತು ಅಂತ ಖುಷಿಯಾಗಿ ಕೆಲಸ ಮಾಡೋದಕ್ಕೆ ಒಪ್ಪಿದ್ರೆ ನೀನು ನನ್ನನ್ನ ಇಗ್ನೋರ್ ಮಾಡಿ ಬೇರೆ ಹುಡುಗಿರ್ ಜೊತೆ ಇರ್ತೀಯ. ಅದು ತುಂಬಾ ನೋವಾಗುತ್ತೆ ಅಂತ ಪುನಃ ನನ್ನನ್ನ ಗಟ್ಟಿಯಾಗಿ ತಕ್ಕೊಂಡ್ಲು. ಅಂದ್ರೆ ನೀನ್ ನನ್ನನ್ನ ಅಂತ ಏನೋ ಹೇಳೋದಕ್ಕೆ ಬಾಯಿ ತೆಗ್ದೆ ಅವಳು ನನ್ನ ಬಾಯಿನ ಅವಳ ಕೈಗಳಿಂದ ಮುಚ್ಚಿ ಐ ಲವ್ ಯು ಹೇಳಿದ್ಲು. ನಮ್ಮಿಬ್ಬರ ವಿಷಯದಲ್ಲಿ ಮೊದಲು ನಾನ್ ನಿನ್ಗೆ ಐ ಲವ್ ಯು ಹೇಳಿದ್ದು. ಕೆಲಸಕ್ಕೆ ಸೇರಿದ ದಿನದಿಂದ, ಅವಳನ್ನ ನೋಡಿದ ದಿನದಿಂದ ನನಗಿದ್ದ ಕಳವಳ, ನೋವು ಈಗ ಸ್ವಲ್ಪ ಕೂಡ ಇಲ್ಲ. ಅವಳು ನನ್ನನ್ನ ಗಟ್ಟಿಯಾಗಿ ಹಿಡ್ಕೊಂಡಿರೋದ್ರಿಂದ ಆಗ ಮನಸ್ಸಿಗನಿಸ್ತು, ನನಗೂ ಕೂಡ ಇವಳಿಂದ ಇದೇ ಬೇಕಿತ್ತೇನೋ. ನನ್ ಮನ್ಸು ಕೂಗಿ ಕೂಗಿ ಹೇಳ್ತಿತ್ತು ಇವಳನ್ನ ಪ್ರೀತಿಸು ಅಂತ. ಅವಳಿಗೆ ಜಂಬ, ದುರಹಂಕಾರ ಅಡ್ಜಸ್ಟ್ ಆಗೋದಿಲ್ಲ, ಬೇಡ ಅಂತ ನಾನೇ ನನ್ನ ಮನಸ್ಸಿನ ಆ ಭಾವನೆಯನ್ನ ದೂರ ತಳ್ಳಲು ಬೇರೆ ಹುಡುಗಿಯರ ಜೊತೆ ಸಮಯ ಕಳೀತಿದ್ದೆ. ಎಷ್ಟು ಸಮಯ ಕಳೀತಾ ಇದ್ರು ಕೂಡ ನನಗೆ ಇವಳು ಏನ್ ಮಾಡ್ತಿದ್ದಾಳೆ ಅದ್ರ ಬಗ್ಗೆನೇ ಯೋಚನೆ ಇರ್ತಿತ್ತು ಅಂತ ಮನ್ಸಲ್ಲೇ ಅನ್ಕೊಂಡೆ. ನಾನು ಕೂಡ ಅವಳನ್ನ ಗಟ್ಟಿಯಾಗಿ ತಕ್ಕೊಂಡೆ. ಬೇಗ ಬೇಗ ಇಬ್ರು ಮದುವೆ ಆಗ್ಬಿಡೋಣ ಅಂತ ಹೇಳ್ದೆ. ಅದಕ್ಕೆ ಅವಳು ಖುಷಿಯಿಂದ ಒಪ್ಪಿದ್ಲು. ಅವಳ ಖುಷಿಗೆ ಪಾರನೇ ಇಲ್ಲ. ಕುಣಿದು ಕೂಗ್ ಕಳಿಸಿದ್ಲು. ನೀನಿವತ್ತು ಜಗಳ ಮಾಡೋದಕ್ಕೆ ನನ್ ಜೊತೆ ಬಂದೆ ಅಲ್ವಾ? ಅದೇ ನಿನ್ ಮನ್ಸಲ್ಲಿರೋ ಪ್ರೀತಿನ ನೀನ್ ಮುಚ್ಚಿಡೋದಿಕ್ ಸಾಧ್ಯ ಆಗ್ಲೇ ಇಲ್ಲ. ನಾವಿಬ್ರು ಒಬ್ಬರಿಗಾಗಿ ಒಬ್ರು ಹುಟ್ಟಿರೋದು. ನನ್ ಪ್ರೀತಿ ಇಷ್ಟು ಬೇಗ ಈ ರೀತಿ ಸಿಗತ್ತೆ ಅಂತ ತಿಳಿದಿರ್ಲಿಲ್ಲ ಅಂತ ಅನ್ಕೊಂಡು ಇಬ್ರು ಪರಸ್ಪರ ಕೈಗಳನ್ನ ಹಿಡ್ಕೊಂಡು ನಮ್ಮ ಹೊಸ ಬದುಕಿನ ಆಗಮನದ ಸುಂದರವಾದ ಕನಸನ್ನ ಕಾಣೋದಕ್ಕೆ ಪ್ರಾರಂಭಿಸಿದ್ವಿ. ಇದು ನಮ್ಮ ಪ್ರೀತಿಯ ಅಂತ್ಯ ಅಲ್ಲ, ಬದಲಿಗೆ ಆರಂಭ. ಕತೆ ಇಲ್ಲಿ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.